ನಮಸ್ಕಾರ. ಮಾಟ ಮಂತ್ರ ಮಾಡಿಸಿದವರಿಗೆ ರಿವರ್ಸ್. ಮತ್ತು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಮಾಟ ಮಂತ್ರ, ವಾಮಾಚಾರ, ನೆಗೆಟಿವ್ ಎನರ್ಜಿ, ದುಷ್ಟಶಕ್ತಿಗಳ ಕಾಟ, ವಾಮಾಚಾರ, ದೆವ್ವ, ಭೂತ, ಪ್ರೇತ, ಪಿಶಾಚಿ ಈ ಥರದ್ದೆಲ್ಲ ನಿಮಗೆ ಹತ್ತಿರನೇ ಬರಲ್ಲ. ವಿಡಿಯೋನ ಪೂರ್ತಿ ನೋಡಿದರೆ ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈಗ ನಮಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ವಾಮಾಚಾರ ಮಾಡಿಸ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಮನೆಗಳಲ್ಲಿ ಮಾತಾಡ್ತಿರ್ತೀರ. ಈ ನೆಗೆಟಿವ್ ಎನರ್ಜಿ ಚೌಡಿ ಬಿಟ್ಟಿದ್ದಾರೆ, ಈ ದೆವ್ವ, ಭೂತ, ಪ್ರೇತ, ಪಿಶಾಚಿ ಕಾಟುಗಳು ನಮಗೆ ಕಾಡ್ತಾ ಇದೆ, ಅದಕ್ಕೆ ಹಿಂಗಾಗ್ತಿದೆ, ಅದಕ್ಕೆ ಅನಾರೋಗ್ಯದ ಸಮಸ್ಯೆ, ಎಲ್ಲೇ ಆಸ್ಪತ್ರೆಗೆ ತೋರಿಸಿದ್ರು ವಾಸಿ ಆಗ್ತಿಲ್ಲ, ನಮ್ಗೆ ಹಣಕಾಸಿನ ಸಮಸ್ಯೆ ಆಗಿಬಿಟ್ಟಿದೆ, ಸಾಲಬಾಧೆ ಸಮಸ್ಯೆಗಳಾಗ್ಬಿಟ್ಟಿದೆ, ನಮಗೆ ಏಳಿಗೆ ಅಭಿವೃದ್ಧಿ ಆಗಬಾರ್ದು ಅಂತ ಮಾಡಿಸ್ಬಿಟ್ಟಿದ್ದಾರೆ, ಗಂಡ ಹೆಂಡತಿ ಕಿತ್ತಾಡಲಿ ಅಂತಂದ್ಬಿಟ್ಟು ಮಾಡಿಸ್ಬಿಟ್ಟಿದ್ದಾರೆ, ಗಂಡ ಬಿಟ್ಟೋಗ್ಲಿ ಅಂತ ಮಾಡಿಸ್ಬಿಟ್ಟಿದ್ದಾರೆ, ಹೆಂಡತಿ ಬಿಟ್ಟೋಗ್ಲಿ ಅಂತ ಮಾಡಿಸ್ಬಿಟ್ಟಿದ್ದಾರೆ, ಅವರು ಇವರು ಅಂತಂದ್ಬಿಟ್ಟು ಮಾತಾಡ್ತಾ ಇರ್ತೀರ. ಸೊ ಹಾಗಾಗಿ ಈ ವ್ಯಾಪಾರ ಬಿಸ್ನೆಸ್ ಭಾಳ ಡಲ್ ಆಗ್ತಿದೆ, ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಾಗ್ತಿತ್ತು, ಲಕ್ಷಗಟ್ಟಲೆ ನಡೀತಿತ್ತು, ಮಾಡಿಸ್ಬಿಟ್ಟಿದ್ದಾರೆ. ನಮ್ಮದು ಸೈಟು, ಮನೆ ಮತ್ತು ಅಪಾರ್ಟ್ಮೆಂಟ್ ಐತೆ, ಜಮೀನು ಐತೆ, ಮಾರಾಟ ಮಾಡೋಕ್ಕೆ ಇಟ್ಟಿದ್ದೀವಿ, ಬರ್ತಾರೆ ನೋಡ್ತಾರೆ, ಸೇಲೇ ಆಗಲ್ಲ, ಯಾರ ಸೇಲ್ ಆಗಬಾರ್ದು ಅಂತ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಮಾತಾಡ್ತಿರ್ತೀರ. ಅದಕ್ಕೋಸ್ಕರ ಮಾಟ ಮಂತ್ರ ಹತ್ರ ಸುಳಿಬಾರ್ದು ಅಂದರೆ, ಮಾಟ ಮಂತ್ರ ಮಾಡಿಸಿದವ್ರಿಗೆ ರಿವರ್ಸ್ ಆಗಬೇಕು ಅಂತಂದರೆ ಈ ಒಂದು ಪರಿಹಾರನ ನೀವು ಮಾಡ್ಕೊಬೇಕಾಗುತ್ತೆ. ಯಾವುದಪ್ಪ ಅಂತಂದರೆ, ಇದು ಪ್ರತಿ ಮಂಗಳವಾರ ಮಧ್ಯಾಹ್ನ ರಾಹುಕಾಲದಲ್ಲಿ, ಪ್ರತಿ ಶುಕ್ರವಾರ ರಾಹುಕಾಲದಲ್ಲಿ, ಪ್ರತಿ ಭಾನುವಾರ ಸಂಜೆ ರಾಹುಕಾಲದಲ್ಲಿ ಇದು ಮಾಡ್ತಾ ಬರಬೇಕು. ಒಂದು ಮಣ್ಣಿನ ದೀಪದಲ್ಲಿ ಸ್ವಲ್ಪ ಅಂಕೋಲೆ ಎಣ್ಣೆ, ಸ್ವಲ್ಪ ಬೇವಿನ ಎಣ್ಣೆ ಹಾಕ್ಬಿಟ್ಟು, ಬತ್ತಿ ಹಾಕ್ಬಿಟ್ಟು ದೀಪ ಹಚ್ಬಿಟ್ಟು ಆ ದೀಪ ದಕ್ಷಿಣಕ್ಕೆ ಉರಿಯಂಗಿರಬೇಕು. ನಂತರ ನೀವು ಈ ಒಂದು ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬರಬೇಕು. ಯಾವುದಪ್ಪ ಅದು ಮಂತ್ರ ಅಂತಂದರೆ, ಓಂ ಹೌಂ ಹೌಂ ವೀರಭದ್ರಾಯ ಅತಿಕ್ರೂರಾಯ ರುದ್ರಕೋಪ ಸಂಭವಾಯ ಸರ್ವದುಷ್ಟ ನಿವಾರಣಾಯ ಅಭಯ ವರದಾಯ ಮಮ ರಕ್ಷ ರಕ್ಷ ಕುರು ಕುರು ಓಂ ಫಟ್ ಸ್ವಾಹ. ಮತ್ತು ಇನ್ನೊಂದು ಅಘೋರ ಮಂತ್ರ ಅಂತ, ಓಂ ಅಘೋರಾಯ ನಮಸ್ತುಭ್ಯಂ ಘೋರ ಘೋರತರಾಯ ಚ ಸರ್ವ ಮೃತ್ಯು ವಿನಾಶಾಯ ಅಘೋರಾಯ ವೈ ನಮೋ ನಮಃ. ಓಂ ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ಥರ ತನುರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧಯ ಬಂಧಯ ಕಾದಯ ಕಾದಯ ಓಂ ಫಟ್ ಸ್ವಾಹ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬರಬೇಕು. ಅರ್ಥ ಆಯ್ತಾ? ಇದು ವೀರಭದ್ರ ಮಂತ್ರ ಅಂತ. ವೀರಭದ್ರ ಮಂತ್ರ ಅಂದರೆ, ಓಂ ಹೌಂ ಹೌಂ ವೀರಭದ್ರಾಯ ಅತಿಕ್ರೂರಾಯ ರುದ್ರಕೋಪ ಸಂಭವಾಯ ಸರ್ವದುಷ್ಟ ನಿವಾರಣಾಯ ಅಭಯ ವರದಾಯ ಮಮ ರಕ್ಷ ರಕ್ಷ ಕುರು ಕುರು ಓಂ ಫಟ್ ಸ್ವಾಹ ಅಂತ. ಇನ್ನೊಂದು ಅಘೋರ ಮಂತ್ರ ಅಂತ, ಓಂ ಅಘೋರಾಯ ನಮಸ್ತುಭ್ಯಂ ಘೋರ ಘೋರ ತರಾಯ ಚ ಸರ್ವ ಮೃತ್ಯು ವಿನಾಶಾಯ ಅಘೋರಾಯ ವೈ ನಮೋ ನಮಃ. ಓಂ ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರ ತನುರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧಯ ಬಂಧಯ ಕಾದಯ ಕಾದಯ ಓಂ ಫಟ್ ಸ್ವಾಹ. ಅಘೋರ ರುದ್ರ ಮಂತ್ರ ಅಂತ ಕರಿತೀವಿ. ಇವೆರಡು ಈ ಒಂದು ಯಾಕೆ ಬೇವಿನ ಎಣ್ಣೆ ಅಂತಂದರೆ, ದುಷ್ಟಶಕ್ತಿಗಳನ್ನ ಹೋಗ್ಲಾಡಿಸ್ಲಿಕ್ಕೆ ಬೇವಿನ ಎಣ್ಣೆ ಯೂಸ್ ಮಾಡ್ತೀವಿ. ಅಂಕೋಲೆ ಎಣ್ಣೆ ಈ ಮಾಟ ಮಂತ್ರ, ದೆವ್ವ, ಭೂತ, ಪ್ರೇತ, ಪಿಶಾಚಿಗಳಿಗೆ ಹೋಗ್ಲಾಡ್ಸಕ್ಕೆ ಇವೆರಡು ಎಣ್ಣೆನ ಮಿಕ್ಸ್ ಮಾಡಿ ಒಂದು ಬತ್ತಿ ಹಾಕಿ ದೀಪ ಹಚ್ಚಿ ಆ ದೀಪ ದಕ್ಷಿಣಕ್ಕೆ ಉರಿಯಂಗಿರಬೇಕು. ಮನೆ ಒಳಗಡೆ ಹಾಲಲ್ಲನ್ನು ಮಾಡ್ಕೊಳ್ಳಿ, ಬೆಡ್ರೂಮಲ್ಲನ್ನು ಮಾಡ್ಕೊಳ್ಳಿ, ಅಥವಾ ಹೊರಗಡೆ ಎಲ್ಲಾದರೂ ನಿರ್ಜನ ಪ್ರದೇಶದಲ್ಲಿ ಕೂತ್ಕೊಂಡನ್ನು ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಈ ಒಂದು ರಿಲೇಟೆಡ್ಸ್ ಮಾಡಿ ಯಾವುದೇ ಮಾಟ ಮಂತ್ರ, ವಾಮಾಚಾರ, ನೆಗೆಟಿವ್ ಎನರ್ಜಿ, ಕಣ್ಣುದೃಷ್ಟಿ ದೋಷಗಳು, ಈ ದೆವ್ವ, ಭೂತ, ಪ್ರೇತ, ಪಿಶಾಚಿಗಳು ಯಾವುದು ಹತ್ರ ಬರಲ್ಲ. ಯಾವುದು ಈ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಮೇಲೆ ಅಂತಿರ್ತಿರಲ್ಲ, ಅವ್ರಿಗೆ ಒಂದು ರಿವರ್ಸ್ ಆಗುತ್ತೆ ಮತ್ತು ನಿಮಗೆ ಒಂದು ರಕ್ಷಾ ಕವಚ ಆಗಿ ಕಾಪಾಡುತ್ತೆ. ಇವೆಲ್ಲ ತುಂಬ ಪವರ್ಫುಲ್ ಮಂತ್ರಗಳು, ತಂತ್ರಗಳು. ವಿಡಿಯೋ ನೋಡ್ತಾ ಇದ್ದವರು, ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.